ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ನಾಣಿಕಟ್ಟದಲ್ಲಿ ಸುದೀರ್ಘ ಅವಧಿಯವರೆಗೆ ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಹಲವಾರು ರಂಗಗಳಲ್ಲಿ ಕ್ರಾಂತಿಕಾರಿ ಕೆಲಸ ಮಾಡಿದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಆದ ನೋವು ಅಪಾರ. ಧರ್ಮಸ್ಥಳದಲ್ಲಿ ಈ ವಿರೋಧಿಗಳು ನಡೆಸಿದ ಅಪಪ್ರಚಾರದಿಂದ ಅವರಿಗಾದಷ್ಟೇ ನೋವು ಕ್ಷೇತ್ರದ ಎಲ್ಲ ಶ್ರದ್ಧಾವಂತ ಭಕ್ತರಿಗೂ ಆಗಿದೆ. ಈಗ ನಾವೆಲ್ಲರೂ ಧರ್ಮದ ಪರವಾಗಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಗಟ್ಟಿಯಾಗಿ ನಿಂತು ಹೋರಾಟ ನಡೆಸಬೇಕು. ಆ ಮೂಲಕ ನಾವು ಹೆಗ್ಗಡೆಯವರೊಂದಿಗೆ ಇದ್ದೇವೆ ಎಂದು ಸಾರಿ ಹೇಳಬೇಕು. ದುಷ್ಟ ಶಕ್ತಿಗಳು ಸುಮ್ಮನೆ ಇರುವವರಲ್ಲ. ಇದೇ ಪರಿಸ್ಥಿತಿ ಮುಂದಿನ ದಿನ ನಮ್ಮ ಊರಿನ ದೇವಸ್ಥಾನಗಳಿಗೂ ಬರಬಹುದು. ಹಾಗಾಗಿ ಎಲ್ಲ ಹಿಂದೂಗಳು ಎಚ್ಚರಿಕೆಯಿಂದ ಜಾಗೃತರಾಗಬೇಕು ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ. ನಾಣಿಕಟ್ಟ ಸುತ್ತಮುತ್ತಲಿನ ಗ್ರಾಮ ಸಮುದಾಯಗಳು ಮತ್ತು ದೇವಸ್ಥಾನಗಳು ಇಂದು ಆಯೋಜಿಸಿದ್ದ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರ ನಡೆಸುತ್ತಿರುವುದನ್ನು ಪ್ರತಿಭಟಿಸಿ ನಾಣಿಕಟ್ಟ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಬೃಹತ್ ಮೆರವಣಿಗೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಸಾಮಾಜಿಕ ಹೋರಾಟಗಾರ ಉಪೇಂದ್ರ ಪೈ ಮಾತನಾಡಿ, ನಮ್ಮ ಹಿಂದೂಗಳನ್ನು ಒಡೆಯುವ ಕೆಲಸ ನಿರಂತರ ನಡೆಯುತ್ತಿದೆ. ಹಾಗಾಗಿ ಪ್ರತಿಯೊಂದು ಜಾತಿಗಳನ್ನು ಬೇರ್ಪಡಿಸುತ್ತಾ ನಮ್ಮಲ್ಲಿ ಬಿರುಕು ಮೂಡಿಸುತ್ತಿದ್ದಾನೆ. ಇವರ ಒಳಸಂಚಿಗೆ ಬಲಿಯಾಗದೆ ನಾವು ಒಗ್ಗಟ್ಟಿನಿಂದ ಇರಬೇಕು. ಹಾಗಾಗಿ ನಮ್ಮ ದೇವಾಲಯಗಳಲ್ಲಿ ವಾರಕ್ಕೂ ಒಮ್ಮೆಯಾದರೂ ಸೇರುತ್ತಾ ಇರಬೇಕು. ಹಾಗಾದಲ್ಲಿ ಮಾತ್ರ ಉಳಿವು ಸಾಧ್ಯ. ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳಬೇಕು ಎಂದರು. ಸಭೆಯ ಅಧ್ಯಕ್ಷತೆಯನ್ನು ಎಂ ಹೆಗಡೆ ಹಂಗಾರಖಂಡ ವಹಿಸಿದ್ದರು. ಭಾಗೀರಥಿ ಕುಲಕರ್ಣಿಯವರ ಪ್ರಾರ್ಥನೆಯೊಂದಿಗೆ ಸಭೆ ಆರಂಭಗೊಂಡಿತ್ತು. ವಿ.ಎಂ. ಹೆಗಡೆ ತ್ಯಾಗಲಿ ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಮನವಿಯನ್ನು ನಾಗರಾಜ ರಾಮ್ ನಾಯ್ಕ್ ಹಂಗಾರಖಂಡ ವಾಚಿಸಿದರು. ನಂತರ ರಮೇಶ್ ನಾಯ್ಕ್ ಹಂಗಾರಖಂಡ ವಂದಿಸಿದರು. ವಸಂತ್ ಕೆ ಹೆಗಡೆ ತ್ಯಾಗಲಿ ಕಾರ್ಯಕ್ರಮ ನಿರ್ವಹಿಸಿದರು.